आज 10वीं कक्षा के बच्चों के लिए चैप्टर 10 दुनिया में पहला मकान इस पाठ को करने जा रहे हैं। दुनिया में पहला मकान इसका अर्थ है ಜಗತ್ತಿನಲ್ಲಿ ಮೊದಲನೇ ಮನೆ ಅಂದ್ರೆ ಈ ಜಗತ್ತು ಸೃಷ್ಟಿ ಆದ್ಮೇಲೆ ಮೊದಲನೇ ಮನೆಯನ್ನ ಹೀಗೆಲ್ಲ ಬಿಡಿ RCC ಮನೆ ಅಂತೆ ಈ ರೀತಿಯಾಗಿ ವೆಸ್ಟರ್ನ್ ಟೈಪಿಂಗ್ ಮನೆ ಎಲ್ಲ ಕಟ್ತಾರೆ. ಆದ್ರೆ ಈ ಮನೆಯನ್ನ ಕಟ್ಟಕ್ಕಿಂತ ಮುಂಚೆ ಬೇಸಿಕ್ ಅಂದ್ರೆ ಸ್ಟಾರ್ಟಿಂಗ್ ಯಾವ ರೀತಿಯಾಗಿ ಮನೆಯನ್ನ ಕಟ್ಟಿದ್ರು ಅನ್ನೋದೇ ಜಗತ್ತಿನಲ್ಲಿ ಮೊದಲನೆಯ ಮನೆ. हम देखेंगे दुनिया में पहला मकान ये एक लेक है. क्या है? एक लेक है. इसका लेखक का परिचय देखेंगे बच्चों. अब हम दुनिया में पहला मकान का लेखक परिचय चले. हाँ, दुनिया में पहला मकान लेखिका का परिचय. ये लेखक नहीं है, लेखिका है. लेखक तो पुल्लिंग है, लेखिका स्त्रीलिंग है. अच्छा ठीक है, अब हम देखेंगे डॉक्टर विजया गुप्ता जी का जन्म. ये कौन है? दुनिया में पहला मकान इसका रचयिता कौन है? डॉक्टर विजया गुप्ता. ये लेखिका है. हाँ देखेंगे डॉक्टर विजया गुप्ता जी का जन्म 21 दिसंबर सन 1946 को हुआ. आपने लाइब्रेरी साइंस में स्नातकोत्तर तथा PhD की उपाधि प्राप्त की है. कुरुक्षेत्र विश्वविद्यालय में हिंदी प्राध्यापक के रूप में काम करने के बाद गांधी नेशनल म्यूजियम तथा दिल्ली विश्वविद्यालय में लाइब्रेरियन का काम किया है. सेवा से निवृत्त होने के बाद आप लेखन कार्य में व्यस्त हैं. तो अब इनका परिचय, अब इस परिचय का अर्थ देखेंगे. डॉक्टर विजय गुप्ता जी का जन्म 21 दिसंबर सन 1946 में हुआ. ಅಂದ್ರೆ ಇವರು ಡಿಸೆಂಬರ್ 21ನೇ ತಾರೀಕು 1946ರಲ್ಲಿ ಇವರ ಜನ್ಮ ಆಯಿತು. आपने लाइब्रेरी साइंस में स्नातकोत्तर तथा PhD की उपाधि प्राप्त की है. ಇವರು ಏನ್ ಮಾಡಿದ್ರು? ಲೈಬ್ರರಿ ಸೈನ್ಸ್ ಸ್ನಾತಕೋತ್ತರವನ್ನ ಪಡೆದಿದ್ದಾರೆ ಹಾಗೂ PhD की उपाधि प्राप्त की है. PhD या पदविಯನ್ನು ಕೂಡ ಇವರು ಪಡೆದಿದ್ದಾರೆ. कुरुक्षेत्र विश्वविद्यालय में हिंदी प्राध्यापक के रूप में काम करने के बाद गांधी नेशनल म्यूजियम तथा दिल्ली विश्वविद्यालय में लाइब्रेरियन का काम किया है. ಇವ್ರೇನ್ ಮಾಡ್ತಾರೆ? ಲೈಬ್ರರಿ ಸೈನ್ಸ್ ಅಂದ್ರೆ ಅದರಲ್ಲಿ ಸ್ನಾತಕೋತ್ತರ ಮತ್ತೆ PhD ಅನ್ನ ಪದವಿಯನ್ನ ಪಡಿತಾರೆ. ಏನ್ ಗೊತ್ತಾ ಮಕ್ಕಳ, ನಾವು ಏನಾದ್ರೂ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ವಿದ್ಯಾಭ್ಯಾಸದ ವಯಸ್ಸಿನಲ್ಲೇ ಎಲ್ಲವನ್ನು ಮುಗಿಸ್ಕೊಂಡ್ಬಿಡ್ಬೇಕು. PhD ಅಂತಂದ್ರೆ ಸುಮ್ಮನೆ ಅಲ್ಲ. ಅದಕ್ಕೆ ನಿರಂತರವಾದ ಓದುವಿಕೆ, ಕಲಿಯುವಿಕೆ ಪ್ರತಿದಿನ ಇರಬೇಕು. ಪ್ರತಿದಿನ ಎಲ್ಲವನ್ನು ತ್ಯಾಗ ಮಾಡ್ಬೇಕಾಗತ್ತೆ. ಆದ್ರಿಂದ ಲೈಬ್ರರಿಯನ್ ಸೈನ್ಸ್ ನಲ್ಲಿ ಸ್ನಾತಕೋತ್ತರ ಹಾಗೂ PhD ಪದವಿಯನ್ನ ಕೂಡ ಇವರು ಪಡೆದಿದ್ದಾರೆ. ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ಇವರು ಹಿಂದಿ ಪ್ರಾಧ್ಯಾಪಕರ ರೂಪದಲ್ಲಿ ಕೆಲಸವನ್ನ ಮಾಡಿದ ಮೇಲೆ ಗಾಂಧಿ ನ್ಯಾಷನಲ್ ಮ್ಯೂಸಿಯಂ ಅಂದ್ರೆ ಗಾಂಧಿಯ ನ್ಯಾಷನಲ್ ಮ್ಯೂಸಿಯಂ ಹಾಗೂ ದಿಲ್ಲಿ ವಿಶ್ವವಿದ್ಯಾಲಯ में ದೆಹಲಿಯ ಯೂನಿವರ್ಸಿಟಿಯಲ್ಲಿ ಲೈಬ್ರೇರಿಯನ್ का काम किया है. ಲೈಬ್ರೇರಿಯನ್ ಅವರ ಕೆಲಸವನ್ನ ಮಾಡಿದ್ದಾರೆ. सेवा से निवृत्त होने के बाद आप लेखन कार्य में व्यस्त है. ಇವರು ಆನಂತರ ಸೇವೆ ಎಲ್ಲ ಮಾಡಿ ಇವರಿಗೆ ರಿಟೈರ್ಡ್ ಆದ್ಮೇಲೆ ಏನ್ ಮಾಡೋದು, ಏನ್ ಕೆಲಸ ಇಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾರೆ. ಬಟ್ ಇವರು ಹಾಗೆ ಯೋಚನೆ ಮಾಡದೆ ಇವರು ಬರವಣಿಗೆಯಲ್ಲಿ ನಿರತರಾಗಿದ್ರು. ಮಕ್ಕಳ, ಲೈಬ್ರರಿ ಸೈನ್ಸ್ ಅಂದ್ರೆ ನೀವು ಲೈಬ್ರರಿ ಸೈನ್ಸ್ ತಗೊಂಡ್ರೆ ಲೈಬ್ರರಿಯನ್ನ ಆಗಿರ್ಬೋದು, ನೀವು ಗ್ರಂಥಾಲಯದಲ್ಲಿ ಕೆಲಸವನ್ನ ಮಾಡ್ಬೋದು. ನಿಮ್ಗೆ ಓದುವ ಹವ್ಯಾಸ ಇತ್ತಂದ್ರೆ ಮುಗಿತು, ಅಲ್ಲಿರುವಂತ ಪ್ರತಿ ಒಂದು ಪುಸ್ತಕವನ್ನು ಪ್ರತಿದಿನ ಒಂದೊಂದು ಓದಿ ಮುಗಿಸ್ಬೋದು. ಇಂಥ ಅವಕಾಶ ಮತ್ತೆ ಯಾವಾಗಲೂ ಸಿಗೋದಿಲ್ಲ. ನೋಡಿ ಪ್ರಯತ್ನ ಪಡಿ, ಲೈಬ್ರರಿಯನ್ ಸೈನ್ಸ್ ಮುಂದೆ ತಗೊಂತೀರೇನು ಅಂತ. ಆಯ್ತು, ನಿವೃತ್ತಿ ಜೀವನವನ್ನ ಪಡೆದ ಮೇಲೆ आप लेखन कार्य में
व्यस्त है. ಸೊ ಇವರು ಬರವಣಿಗೆಯಲ್ಲಿ ಅವರು ನಿರತರಾಗಿದ್ರಂತೆ. आगे जाएंगे बच्चों. हाँ, आपकी प्रकाशित पुस्तकें हैं हमारे बहादुर बच्चे, सूचना और प्रसारण मंत्रालय, दोस्ती किताबों से, चिल्ड्रंस लिटरेचर एंड रीडिंग हैबिट, बाल कहानी संग्रह, दुनिया में पहला मकान, टेलीफोन की मरम्मत, फीस की जिम्मेदारी, बुद्धिमान न्यायाधीश आदि. ಇಲ್ಲಿ ನೋಡಿ, ಇಲ್ಲಿ ಇವರ ಆಕಿ ಪ್ರಕಾಶಿತ ಪುಸ್ತಕ, ಇವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಆಯ್ತಾ. ಇದರಲ್ಲಿ ಹಮಾರೆ ಬಹದ್ದೂರ್ ಬಚ್ಚೆ ಒಂದು ಪುಸ್ತಕ, ಅಂದ್ರೆ ಇದು ಏನಂತಂದ್ರೆ ಸೂಚನಾ ಪ್ರಸಾರ ಮಂತ್ರಾಲಯದಿಂದ ಇದು ಪ್ರಕಟವಾಗಿರುವುದು. ಹಮಾರೆ ಬಹದ್ದೂರ್ ಬಚ್ಚೆ, ದೋಸ್ತಿ ಕಿತಾಬೋನ್ಸೆ ಅಂತ ಹೇಳ್ಬಿಟ್ಟು, ಅಂದ್ರೆ ಇದು ಚಿಲ್ಡ್ರನ್ಸ್ ಲಿಟರೇಚರ್ ಅಂಡ್ ರೀಡಿಂಗ್ ಹ್ಯಾಬಿಟ್ ಇದರಿಂದ ಪ್ರಕಟವಾಗಿದೆ. ಬಾಲ್ ಕಹಾನಿ ಸಂಗ್ರಹ ಎಲ್ಲನೂ ಕೂಡ ಹೆಚ್ಚಾಗಿ ಮಕ್ಕಳಿಗೋಸ್ಕರವನ್ನ ಇವರು ಬರೀತಾ ಇದ್ರು. दुनिया में पहला मकान, अब जो हम पाठ करने जा रहे हैं वो भी, टेलीफोन की मरम्मत, फीस की जिम्मेदारी, बुद्धिमान न्यायाधीश आदि ಮುಂತಾದವುಗಳನ್ನೆಲ್ಲ ಮಾಡಿದ್ದಾರೆ. आगे शब्दार्थ. पाठ करने से पहले शब्दार्थ तो होना ही चाहिए, क्योंकि शब्दार्थ नहीं है तो वहाँ पर जो कठिन शब्दार्थ को समझने में बहुत ही दिक्कत होती है ना. इसलिए पहले ही शब्दार्थ समझ में आए तो हमें पाठ करते समय आसान होता है. शुरू करेंगे. मकान, घर, गृह, मने. रत्ती, तोड़ा, स्वल्प. खुद, स्वयं, स्वतः. हड्डी, बोन, मूಳೆ. मुश्किल, कष्ट, कष्ट. तय करना, निश्चय करना, निश्चय ಮಾಡುವುದು. मजबूत, दृढ़, दृढ़वाद. घाटना, घट खोदकर उसमें कोई वस्तु रखकर मिट्टी से ढंकना. ಘಾಟ್ನ ಅಂತಂದ್ರೆ ಅಂದ್ರೆ ಗುಂಡಿಯನ್ನ ತೋಡ್ಬಿಟ್ಟು ಅಲ್ಲಿ ಯಾವ್ದಾದ್ರು ವಸ್ತುವನ್ನ ಇಟ್ಟುಬಿಟ್ಟು ಅದನ್ನ ಮತ್ತೆ ಮಣ್ಣಿನಿಂದ ಮುಚ್ಚುವುದು ಅಂತ ಹೇಳ್ಬಿಟ್ಟು. ಹಾಗೆ ಪತಲಿ, ದುಬಲಿ, ಜೋ ಮೋಟಾ ನಾ ಹೋ, ತೆಳುವಾಗಿರುವ. ತಾಲಾಬ್, ಸರೋವರ್, ಕೊಳ. किस्म, प्रकार, भांति, ढंग, तर्ज, प्रकार. तरीका, ರೀತಿ, ढंग, ये भी ಇದು ಕೂಡ ರೀತಿ. ಗೋಲೆ, ವೃತ್ತ, ಗೋಲಾಕೃತಿ ಅಂದ್ರೆ ತುಂಬಾ ಗೋಲಾಗಿರೋ, ರೌಂಡ್ ಆಗಿರೋದು ಅಂತ ಹೇಳ್ಬಿಟ್ಟು. ये शब्दार्थ है. आगे जाएंगे बच्चों. हाँ, पाठ आया. पाठ 10. दुनिया में पहला मकान, जगत्तिನಲ್ಲಿ ಮೊದಲನೆಯ मने. लेखक है डॉक्टर विजया गुप्ता जी है. पहले देखेंगे ये क्या है. मानव को सतत प्रयत्नशील होना चाहिए. दूसरों की सहायता से वह नवीन वस्तुओं को बनाना भी सीख सकता है. न केवल लोगों से अपितु प्राणियों से भी हमें सीख मिलती है. ಸೊ ಮಾನವಕ್ಕೂ ಸತತ ಪ್ರಯತ್ನಶೀಲ ಹೋನಾ ಚಾಹಿಯೆ. ಸೊ ಮಾನವನಿಗೆ ಸತತವಾಗಿ ಪ್ರಯತ್ನಶೀಲನಾಗಿರ್ಬೇಕು. ಸತತ ಪ್ರಯತ್ನಶೀಲ ಹೋನಾ ಚಾಹಿಯೆ ಅಂದ್ರೆ ಸತತವಾಗಿ ಪ್ರಯತ್ನಶೀಲನಾಗಿರ್ಬೇಕು. दूसरों की सहायता से, ಇನ್ನೊಬ್ಬರ ಸಹಾಯದಿಂದ वह नवीन वस्तुओं को बनाना भी सीख सकता है. ಇನ್ನೊಬ್ಬರ ಸಹಾಯದಿಂದ ಅವನು ಹೊಸ ವಸ್ತುಗಳನ್ನು ಮಾಡೋದನ್ನು ಕೂಡ ಅವನು ಕಲಿಯುತ್ತಾನೆ. न केवल लोगों से, ಕೇವಲ ಜನರಿಂದ ಮಾತ್ರ ಅಲ್ಲ, ಅಪಿತು ಪ್ರಾಣಿಯೋ ಸೇ ಭಿ ಹಮೇ ಸೀಖ್ ಮಿಲ್ತೆ. ಅದು ಕೇವಲ ಏನಂತಂದ್ರೆ ಹೊಸ ವಸ್ತುಗಳಿಂದ ಮಾಡೋದ್ರಿಂದ ಕಲಿಬಹುದು. ಮತ್ತೆ ಕೇವಲ ಲೋಗೋನ್ಸೇನೆ, ಕೇವಲ ಜನರಿಂದ ಮಾತ್ರ ಅಲ್ಲ, ಪ್ರಾಣಿಗಳಿಂದನೂ ಕೂಡ ನಾವು ಏನಾದ್ರೂ ಕೂಡ ಕಲಿಬಹುದು. ನಾಯಿಯಿಂದ ನಿಯತ್ತು ಹೇಗೆ ಅಂತನೂ ಕೂಡ ಕಲಿಬಹುದು. ಈ ರೀತಿಯಾಗಿ ಪ್ರಾಣಿಗಳಿಂದನೂ ಕೂಡ ನಾವು ಹಲವಾರು ಹೊಸ ವಸ್ತುಗಳನ್ನು ಮಾಡೋದನ್ನು ಕೂಡ ಕಲಿಬಹುದು. अब आइए पाठ को शुरू करेंगे. हाँ,
आप तो तैयार है, आप अपना अपना पुस्तक निकालिए और तैयार हो जाइए। हाँ, देख लीजिए, पूर्वोत्तर भारत में बसने वाले सिंगफो आदिवासियों में जो कहानी कही जाती है उसके अनुसार सबसे पहले आदमी को मकान बनाना बहुत से ಪಶುओं ने ಸಿಕ್ಕಾಯ। ಏನಂತಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೆಚ್ಚಾಗಿ ಪೂರ್ವೋತ್ತರ ಭಾರತದಲ್ಲಿ ಇರುವಂತಹ ಜನರು ಹೆಚ್ಚಾಗಿ ಆದಿವಾಸಿಗಳಾಗಿರ್ತಾರೆ. ಅದರಲ್ಲಿ ಹೆಚ್ಚಾಗಿ ಪೂರ್ವೋತ್ತರ ಭಾರತದಲ್ಲಿ ಇರುವಂತಹ ಜನರು ಸಿಂಗ್ಫೋ ಆದಿವಾಸಿಗಳಾಗಿರ್ತಾರೆ. ಸೊ ಅಲ್ಲಿ ಹೋದಾಗ ಅಲ್ಲಿ ಒಂದು ಕಥೆಯನ್ನ ಹೇಳ್ತಾರಂತೆ, ಕಹಾನಿ ಕಹಿ ಜಾತಿ, ಅಲ್ಲಿ ಕೆಲವು ಕಥೆಗಳನ್ನ ಹೇಳ್ತಾರೆ. ಅದರ ಅನುಸಾರವಾಗಿ ಸಬ್ಸೆ ಪೆಹಲೆ ಆದ್ಮಿ ಕೋ ಮಕಾನ್ ಬನಾನಾ, ಸೊ ಮೊದಲನೇ ಬಾರಿಗೆ ಮನೆಯನ್ನ ಕಟ್ಟೋದನ್ನ, ಮನುಷ್ಯನಿಗೆ ಮನೆಯನ್ನ ಕಟ್ಟೋದನ್ನ ಬಹುಸೆ ಪಶುವನೆ ಸಿಕ್ಕಾಯ. ಸೊ ಏನಂತಂದ್ರೆ ಹಲವಾರು ಪ್ರಾಣಿಗಳು ಅದನ್ನ ಹೇಳಿಕೊಟ್ರು ಅಂತ ಹೇಳ್ಬಿಟ್ಟು कहा जाता है कि पिछले जमाने में प्राणियां भी बातें करती थी, अब वे भी बातें नहीं कर रहे हैं, मगर आपको शायद छोड़ दीजिए। पिछले जमाने में सभी लोग बोलते हैं, हमारे पूर्वज लोग बोलते थे कि प्राणी पक्षी भी बातें करते थे। अब आइए देखेंगे आगे के अंश को। हाँ, यहाँ पर देख लीजिए, ये सिंगफो आदिवासियाँ हैं। नहीं, मैं सिर्फ सिंगफो आदिवासी नहीं, आदिवासियों का वस्त्र इसी तरह का होता है, वे इसी तरह का कपड़े पहनते हैं और इसी तरह भी रहते हैं और अन्य ढंग से भी रहते हैं। ये आदिवासियों का चित्र है। आगे, हाँ आगे देखेंगे बच्चों, ये भी देख लीजिए, ये सिंगफो आदिवासी है, उनका यहाँ पर पेटा लगाना, उनके हाथों में कुछ है, शस्त्र है, देख लीजिए। अच्छा ठीक है, अब हम शुरू करेंगे। उन दिनों आदमी गुफाओं में और पेड़ों के नीचे रहता था। उस समय किंद्रू लालिम और किंचा लालिदा नामक दो दोस्तों ने तय किया कि वे मकान बनाएंगे। मुश्किल यह थी कि वे नहीं जानते थे कि मकान कैसे बनाए जाते हैं, इसलिए वे पशुओं से पूछताछ करने के लिए जंगल की ओर चल पड़े। तो पहले इसका अर्थ देख लेंगे। उन दिनों, ಆಗಿನ ಕಾಲದಲ್ಲಿ ಆದ್ಮಿ ಗುಫಾओं में ಮನುಷ್ಯನಾಗಿರೋನು ಎಲ್ಲಿ ಗುಹೆಗಳಲ್ಲಿ ಇರ್ತಿದ್ದ, ಬಂಡೆಗಳ ಮಧ್ಯದಲ್ಲಿ ಅಲ್ಲಿ ಜಾಗ ಮಾಡ್ಕೊಂಡು ಇರ್ತಿದ್ದ ಗುಫಾओं में, और पेड़ों के नीचे रहता था, ಎಲ್ಲಿ ಮರಗಳಿರ್ತಿದ್ವು ಆ ಮರಗಳ ಕೆಳಗಡೆ ಅವನು ವಿಶ್ರಾಂತಿನ ಪಡ್ಕೊಂಡು ಅಲ್ಲೇ ಇರ್ತಿದ್ದ। उस समय, ಆ ಸಮಯದಲ್ಲಿ किंद्रू लालिम और किंचा लालिदा, ಯಾರು किंद्रू लालिम किंचा लालिदा नामक दो दोस्तों ने तय किया। ಇವರಿಬ್ರು ಕೂಡ किंद्रू लालिम किंचा लालिदा ಇವರಿಬ್ರು, ಸೊ ಇವರಿಬ್ರು ಕೂಡ ಏನು ತೈ ಕಿಯಾ, ಇವರು ಡಿಸೈಡ್ ಮಾಡ್ತಾರೆ कि वे मकान बनाएंगे, ಸೊ ನಾವು ಮನೆಯನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು। ಯಾಕಂದ್ರೆ ಎಷ್ಟು ದಿನ ಅಂತ ಬಂಡೆಗಳ ಸಂದಿಯಲ್ಲಿ ಇರೋದು, ಮತ್ತೆ ಮರದ ಕೆಳಗಡೆ ಮಳೆ ಬಂದ್ರು ಕಷ್ಟ, ಬಿಸಿಲು ಬಂದ್ರು ಕಷ್ಟ, ಇರಕ್ಕಾಗೋದಿಲ್ಲ, ಸರಿ ನಾವು ಮನೆಯನ್ನ ಕಟ್ಟೋಣ ಅಂತ ಅವರು ಯೋಚನೆ ಮಾಡ್ತಾರೆ। मुश्किल यह थी कि वे नहीं जानते थे कि मकान कैसे बनाए जाते हैं। ಸೊ ಅವ್ರಿಗೆ ಏನು ಕಷ್ಟ ಆಗಿತ್ತಂತಂದ್ರೆ, ಅವ್ರಿಗೆ ಕಠಿಣ ಏನಾಗಿತ್ತಂತಂದ್ರೆ कि वे नहीं जानते थे, ಅವರಿಗೆ ಗೊತ್ತಿರಲಿಲ್ಲ ಏನಂತಂದ್ರೆ ಮಕಾನ್ ಕೈಸೆ ಬನಾಯೆ ಜಾತೆ ಹೈ, ಮನೆಯನ್ನ ಯಾವ ರೀತಿ ಕಟ್ಟಲಾಗತ್ತೆ ಅಂತ ಅವರಿಗೆ ಗೊತ್ತಿರಲಿಲ್ಲ। इसलिए वे पशुओं से पूछताछ करने के लिए जंगल की ओर चल पड़े। ಸೊ ಅದರಿಂದ ಎಲ್ಲರೂ ಇರೋದೇ ಸಿಂಗ್ಫೋ ಆದಿವಾಸಿಗಳು। ಸಿಂಗ್ಫೋ ಆದಿವಾಸಿಗಳಿಗೆ ಒಬ್ರಿಗೂ ಕೂಡ ಮನೆ ಕಟ್ಟೋದು ಹೇಗಂತ ಗೊತ್ತಿಲ್ಲ। ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇಸ್ಲಿಯೇ ಆದ ಕಾರಣ ಪ್ರಾಣಿಗಳ ಹತ್ರ ಪೂಚ್ತಾಚ್ ಕರ್ನೆಕ್ಕೆ, ಅಂದ್ರೆ ಅವ್ರ ಹತ್ರ ಕೇಳಕ್ಕೋಸ್ಕರ ಜಂಗಲ್ ಕಿ ಓರ್ ಚಲ್ ಪಡೆ, ಸೊ ಕಾಡಿನ ಕಡೆ ಇವರು ಹೋಗ್ತಾರಂತೆ। आगे देख लीजिए, उनकी मुलाकात
सब पहले हाथी से हुई। दोनों दोस्तों ने हाथी को नमस्कार किया, फिर कहा, हाथी भाई, हम लोग मकान बनाना चाहते हैं। आप बता सकते हैं कि मकान कैसे बनाए जाते हैं? ನೋಡಿ, उनकी मुलाकात सबसे पहले हाथी से हुई। ಸೊ वे क्या करेंगे, वे ಜಂಗಲ್ गए थे ना. ಸೊ ಅವ್ರು ಏನ್ ಮಾಡ್ತಾರೆ, ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗ್ಬಿಟ್ಟು ಅವ್ರ ಮೊದಲನೆಯ ಭೇಟಿ ಯಾರ ಜೊತೆ ಆಗತ್ತೆ, ಆನೆಯ ಜೊತೆ ಆಗತ್ತೆ. दोनों दोस्तों ने हाथी को नमस्कार किया. ಇಬ್ಬರು ಗೆಳೆಯರು ಏನ್ ಮಾಡ್ತಾರೆ, ಆನೆಗೆ ನಮಸ್ಕಾರವನ್ನ ಮಾಡ್ತಾರೆ ನೋಡಿದ ತಕ್ಷಣ. ಫಿರ್ ಕಹ, ಮತ್ತೆ ಹೇಳ್ತಾರೆ, ಹಾಥಿ ಬಾಯಿ, ಆನೆ ಅಣ್ಣ, ಹಮ್ ಲೋಗ್ ಮಕಾನ್ ಬನಾನಾ ಚಾಹತೆ ಹೈ, ನಾವು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀವಿ. आप बता सकते हैं कि मकान कैसे बनाए जाते हैं? ಸೊ ನೀವು ಹೇಳಕ್ಕಾಗತ್ತಾ, ಸೊ ಮನೆಯನ್ನ ಯಾವ ರೀತಿಯಾಗಿ ಕಟ್ಟಬಹುದಂತ ನೀವೇನಾದ್ರೂ ಹೇಳಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಸಿಂಫೋ ಆದಿವಾಸಿಗಳು ಆನೆ ಹತ್ರ ಕೇಳ್ತಾರೆ. यहाँ पर देख लीजिए ये आदिवासी किस तरह के रहते हैं, तो उनका वेशभूषण इसी तरह के होते हैं. ये आदिवासियों का चित्र है. और तो हाथी तो आया, देख लीजिए हाथी कैसा है ना. अच्छा ठीक है, आगे जाएंगे. हाँ, हाथी बोला, इसमें क्या कठिनाई है? पेड़ों से लकड़ी के इतने मोटे और मजबूत गोले काट लो जितने मेरे पैर है. ಅದಕ್ಕೆ ಹಾತಿ ಬೋಲ, ಆನೆ ಹೇಳತ್ತೆ, ಇಸ್ಮೆ ಕ್ಯಾ ಕಠಿನಾಯಿ ಹೈ, ಇದ್ರಲ್ಲಿ ಏನ್ ಕಷ್ಟ ಇದೆಯಪ್ಪ. ಪೇಡೋನ್ ಸೆ ಲಕಡಿಗೆ ಇತನೆ ಮೋಟೆ, ಏನಂತಂದ್ರೆ ಸೊ ಮರಗಳಿಂದ ಲಕಡಿಗೆ ಇತನೆ ಮೋಟೆ ಅಂದ್ರೆ ಕಟ್ಟಿಗೆಯ ಇಷ್ಟು ದಪ್ಪನೆ ಆಗಿರುವಂತಹ ಮತ್ತು ಮಜಬೂತ್ ಗೋಲೆ ಕಾಟ್ಲೋ, ಮಜಬೂತ್ ಅಂದ್ರೆ ಇದು ತುಂಬಾ ಶಕ್ತಿಯುತವಾಗಿರುವಂತಹ ಗುಂಡಾಗಿರುವಂತಹ ಕಟ್ಟಿಗೆಯನ್ನು ನೀನು ಕಟ್ ಮಾಡಬೇಕು. ಜಿತನೆ ಮೇರೆ ಪ್ಯಾರ್ ಹೈ, ಸೊ ಹೆಂಗೆ ಕಟ್ ಮಾಡ್ಬೇಕಂತಂದ್ರೆ, ಹೇಗೆ ನನ್ನ ಕಾಲು ಇದೆಯಲ್ವಾ, ಸೊ ನನ್ನ ಕಾಲು ನೋಡಿದ್ರೆ ನಿಮ್ಗೆ ಹೇಗೆ ಕಾಣುತ್ತೆ, ಸೊ ಏನಂತಂದ್ರೆ ದಷ್ಟಪುಷ್ಟವಾಗಿ ರೌಂಡ್ ಆಗಿ ಇದೆಯಲ್ಲ, ಅಷ್ಟು ಉದ್ದುದ್ದು ನೀನು ಜಿತನೆ ಮೇರೆ ಪ್ಯಾರ್, ಅದೇ ಹೇಳುತ್ತೆ ಹೇಗೆ ನನ್ನ ಕಾಲು ಇದೆಯೋ ಅಷ್ಟೇನೆ ನೀನು ಕಟ್ ಮಾಡು ಅಂತ ಹೇಳ್ಬಿಟ್ಟು ಹೇಳುತ್ತೆ. तो यहाँ पर देख लीजिए इसका पाव कितना है. इसी तरह का गोले के लकड़ी को काटने के लिए हाथी सिंफो आदिवासियों को, या सिंफो आदिवासी दोनों कौन है, किन्नू लाली किंचा नालीदाम को बताते हैं. आगे आएंगे देखेंगे. दोनों दोस्तों ने आगे पूछा, इसके बाद क्या करना पड़ेगा. ಸೊ ಇಬ್ರು ಗೆಳೆಯರು ಕೇಳ್ತಾರೆ, ಮುಂದೆ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು. इसके बाद क्या करना पड़ेगा, ಇದರ ನಂತರ ನಾವು ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು. हाथी ने उत्तर दिया, ಆನೆ ಉತ್ತರ ಕೊಡುತ್ತೆ, आगे की बात तो मैं नहीं जानता, ಮುಂದಿನ ಮಾತುಗಳು ನನಗೆ ಗೊತ್ತಿಲ್ಲ. मुझे रत्ती भर भी पता नहीं, ನನಗೆ ಸ್ವಲ್ಪನೂ ಕೂಡ ಗೊತ್ತಿಲ್ಲ ಅಂತ ಹೇಳುತ್ತೆ. आगे देखिए. दोनों दोस्त आगे बढ़े, ಇಬ್ರು ಗೆಳೆಯರು ಮುಂದೆ ಹೋಗ್ತಾರೆ. ರಾಸ್ತೆ ಮೇ ಉನ್ಹೇ ಸಾಂಪ್ ಮಿಲ, ಅಂದ್ರೆ ಆನೆಗೆ ಗೊತ್ತಿಲ್ಲ, ಒಟ್ಟೆ ಏನಂತಂದ್ರೆ ದಪ್ಪ ದಪ್ಪ ಕಟ್ಟಿಗೆಗಳನ್ನ ಕಟ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಸರಿ, ಮುಂದೆ ಏನ್ ಮಾಡ್ತಾರೆ, दोनों दोस्त आगे बढ़े, रास्ते में उन्हें सांप मिला. दोस्तों ने सांप को रोका, उसे नमस्कार किया. बोले, सांप भाई, हम लोग घर बनाने चाहते हैं, आप बता सकते हैं कि कैसे बनाया जाए. हाथी ने हमसे कहा है कि उसके पैर जैसे मजबूत और मोटे लकड़ी के गोले पेड़ से काटो, उसे बस इतना ही मालूम है, आगे की बात वह नहीं जानता. ಸರಿ ನೋಡಿಲಿ, दोनों दोस्त आगे बढ़े, ಇಬ್ರು ಗೆಳೆಯರು ಮುಂದೆ ಹೋಗ್ತಾರೆ. ರಾಸ್ತೆ ಮೇ ಉನ್ಹೇ ಸಾಂಪ್ ಮಿಲ, ಕೌನ್ ಮಿಲ ಉನ್ಹೇ, ಸಾಂಪ್ ಅಂದ್ರೆ ಹಾವು ಸಿಕ್ತು. ದೋಸ್ತನೇ ಸಾಂಪ್ ಕೋ ರೋಕ, ಸೊ ಗೆಳೆಯರಿಬ್ರು ಕೂಡ ಏನ್ ಮಾಡ್ತಾರೆ, ಹಾವನ್ನ ನಿಲ್ಲಿಸ್ತಾರೆ. ಉಸೆ ನಮಸ್ಕಾರ ಕಿಯಾ, ಅವರಿಗೆ ನಮಸ್ಕಾರವನ್ನ ಮಾಡ್ತಾರೆ. ಬೋಲೆ ಹೇಳ್ತಾರೆ,
सांप बाई, ಹಾವು ಅಣ್ಣ, हम लोग घर बनाना चाहते हैं, ನಾವು ಮನೆಯನ್ನ ಕಟ್ಟಬೇಕು ಅಂತ ಅನ್ಕೊಂಡಿದೀವಿ. आप बता सकते हैं कि कैसे बनाए जाए, ನೀವು ಹೇಳಲಾಗತ್ತಾ, ಸೊ ಮನೆಯನ್ನ ಯಾವ ರೀತಿ ಕಟ್ಟಬಹುದು ಅಂತ ಹೇಳಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. हाथी ने हमसे कहा है कि उसके पैर जैसे मजबूत और मोटे लकड़ी के गोले पेड़ से काट लो. ಹಾಥಿನೇ ಹಮ್ಸೆ ಕಹಾ ಹೈ, ಆನೆ ನಮ್ಮ ಬಳಿ ಏನಂತ ಹೇಳಿದೆ ಅಂತಂದ್ರೆ, ಉಸ್ಕೆ ಪೈರ್ ಅದರ ಕಾಲು ಹೇಗಿದೆಯೋ, ಜೈಸೆ ಮಜಬೂತ್ ಬಹಳ ಗಟ್ಟಿಮುಟ್ಟಾಗಿರುವಂತಹ, ಅವ್ರ ಮೋಟೆ ದಪ್ಪಗಾಗಿರುವಂತಹ, ಲಕಡಿಗೆ ಗೋಲೆ ಕಟ್ಟಿಗೆಯ ಗುಂಡಾಗಿರುವಂತಹ ಕಟ್ಟಿಗೆಯನ್ನು ತುಂಡು ಮಾಡಕ್ಕೆ ಹೇಳಿದೆ. ಉಸೆ ಬಸ್ ಇತ್ನಾ ಹಿ ಮಾಲೂಮ್ ಹೈ, ಆನೆಗೆ ಇಷ್ಟು ಮಾತ್ರ ಗೊತ್ತಿದೆಯಂತೆ. ಆಗೆ ಕಿ ಬಾತ್ ವಹ ನಹೀ ಜಾನ್ತಾ, ಮುಂದಿನ ಮಾತು ಅವನಿಗೆ ಗೊತ್ತಿಲ್ಲ ಅಂತೆ. ಸಾಂಪ್ನೆ ಕಹಾ, ಅದಕ್ಕೆ ಹಾವು ಹೇಳತ್ತೆ, ಐಸಾ ಕರೋ ಕಿ ಲಕಡಿ ಐಸಿ ಪತಲಿ ಔರ್ ಲಂಬಿ ಕಾಟೋ ಜೈಸಾ ಮೇ ಹೂಂ. ಹಾವು ಹೇಳತ್ತೆ, ಐಸಾ ಕರೋ, ಸರಿ ಒಂದು ಕೆಲಸ ಮಾಡು, ಲಕಡಿ ಐಸಿ ಪತಲಿ ಅಂದ್ರೆ ಕಟ್ಟಿಗೆಯನ್ನು ಯಾವ ರೀತಿ ಇದ್ ಮಾಡು ಅಂತಂದ್ರೆ, ಪತಲಿ ತೆಳುವಾಗಿರುವಂತಹ ಅವ್ರ ಲಂಬಿ ಕಾಟು ಮತ್ತೆ ಉದ್ದಕ್ಕೆ, ತೆಳುವಾಗಿ ಮತ್ತೆ ಉದ್ದಕ್ಕೆ ಕಟ್ ಮಾಡು, ಜೈಸ ಮೇಹು, ನಾನು ಹೇಗಿದ್ದೀನಲ್ಲ ಆ ರೀತಿಯಾಗಿ. तो आपको चित्र दिखाती हूँ एक मिनट. यहाँ पर देख लीजिए. तो पहला हाथी मिला, हाथी ने बोला इस तरह का लकड़ी काटने के लिए, और अब सांप मिला है, सांप बोल रहा है कि मेरे जैसे पतली और लंबी लकड़ी को काट लो, इस तरह बोल दिया. इस सांप का चित्र है, तो आइए देखेंगे आगे. हाँ, ಕಾಟೋ ಜೈಸ ಮೇಹು, ನಾನು ಹೇಗಿದ್ದೀನಲ್ಲ ಆ ರೀತಿಯಾಗಿ ನೀನು ಹಾವಿನ ಅಂದ್ರೆ ನಂತರದ್ದು ಕಟ್ಟಿಗೆಯನ್ನ ಉದ್ದಕ್ಕೆ ತೆಳುವಾಗಿರುವಂತ ಕಟ್ಟಿಗೆಯನ್ನ ನೀನು ಕಟ್ ಮಾಡು ಅಂತ ಹೇಳುತ್ತೆ. ಆಗಿ ಜಾಯಂಗೆ. ದೋನೋ ದೋಸ್ತೋನೆ ಪೂಚ, ಇಬ್ರು ಗೆಳೆಯರು ಕೇಳ್ತಾರೆ, ಇಸ್ಕೆ ಬಾದ್ ಫಿರ್ ಕ್ಯಾ ಕರ್ನಾ ಪಡೇಗಾ, ಇದ್ರ ನಂತರ ಮತ್ತೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. सांप कहा, ಅದಕ್ಕೆ ಹಾವು ಹೇಳತ್ತೆ, ಆಗೆ ಕಿ ಬಾತ್ ಮೈ ನಹೀ ಜಾನ್ತಾ, ಮುಂದಿನ ಮಾತು ನನಗೆ ಗೊತ್ತಿಲ್ಲ, ಮುಜೆ ರತ್ತಿ ಭರ್ ಪತಾ ನಹೀ, ನನಗೆ ಸ್ವಲ್ಪನೂ ಸಹ ಗೊತ್ತಿಲ್ಲ ಅಂತ ಹೇಳತ್ತೆ. अच्छा ठीक है, अब हाथी से कुछ अंश प्राप्त किए और सांप से कुछ अंश प्राप्त होने के बाद आगे किस प्राणी के पास जाएंगे देखेंगे. अच्छा ठीक है, आगे देखेंगे. दोनों दोस्त और आगे बढ़े, रास्ते में सड़क किनारे उन्हें एक भैंस खड़ी मिली. भैंस का भैंसा मर गया था, भैंसे का मांस दूसरे जानवर खा गए थे, काली पंजर पड़ा था, भैंस उसी के पास खड़ी दुख मना रही थी. दोनों दोस्त भैंस के सामने पहुंचे, उसे नमस्कार किया और बोले, भैंस बहन, हम लोग मकान बनाना चाहते हैं, आप बता सकती है कि कैसे बनाए जाए. हाथी ने बताया कि इतने मोटे और मजबूत गोले पेड़ों से काट लो जितने उसके पैर हैं. सांप ने कहा कि ऐसी लंबी और पतली लकड़ियां काट लो जैसा वह खुद है. इसके आगे की बात न हाथी बता पाए न सांप, बेचारे दोनों को रत्ती भर पता नहीं. मालूम हो गया कौन मिल गए? कोई बता सकते हैं? हाँ ठीक है, बैंस. अच्छा ठीक है, एक एक वाक्य को पढ़कर अर्थ बताती हूँ. दोनों दोस्त और आगे बढ़े, ಇಬ್ರು ಗೆಳೆಯರು ಮುಂದೆ ಸಾಕ್ತಾರೆ. ರಾಸ್ತೆ ಮೇ, ದಾರಿಯಲ್ಲಿ, ಸಡಕ್ ಕಿನಾರೆ, ದಾರಿಯ ಪಕ್ಕದಲ್ಲಿ, ಉನೆ ಏಕ್ ಭೈಂಸ್ ಕಡಿ ಮಿಲಿ, ಅವರಿಗೆ ಒಂದು ಎಮ್ಮೆ ನಿಂತಿರೋದನ್ನ ನೋಡ್ತಾರಂತೆ. ಭೈಂಸ್ ಕ ಭೈಂಸ ಮರ್ ಗಯಾ ತಾ, ಆ ಎಮ್ಮೆಯ ಗಂಡು ಎಮ್ಮೆ ಮರಣವನ್ನ ಅಪ್ಪಿತ್ತಂತೆ. ಭೈಂಸೆ ಕ ಮಾಂಸ ದೂಸರೆ ಜಾನುವಾರ್ ಖಾ ಗಯೆ ಥೆ, ಆ ಎಮ್ಮೆಯ ಅಂದ್ರೆ ಮರಣವನ್ನ ಅಪ್ಪದ ಮೇಲೆ ಆ ಎಮ್ಮೆಯ ಮಾಂಸವನ್ನ ಇನ್ನೊಂದು ಪ್ರಾಣಿ ಬಂದು ತಿಂದ್ಕೊಂಡು ಹೋಗಿತ್ತಂತೆ. ಖಾಲಿ ಪಂಜರ್ ಪಡಾತ, ಅಂದ್ರೆ ಆ ಮಾಂಸವನ್ನೆಲ್ಲ ತಿಂದ್ಮೇಲೆ ಕೇವಲ ಖಾಲಿ ಅಸ್ಥಿ ಪಂಜರ ಬಿದ್ದಿತ್ತು. ಭೈಂಸ್
उसी के पास खड़ी ದುಃಖ ಮನಾ ರಹಿ ಥಿ. ಎಮ್ಮೆ ಅದರ ಬಳಿ ನಿಂತ್ಕೊಂಡು ದುಃಖವನ್ನ ಅಂದ್ರೆ ದುಃಖವನ್ನ ವ್ಯಕ್ತಪಡಿಸ್ತಾ ಇತ್ತಂತೆ. दोनों दोस्त बैंस के सामने पहुंचे. ಇಬ್ರು ಗೆಳೆಯರು ಎಮ್ಮೆಯ ಬಳಿ ಹೋಗ್ತಾರೆ. ಉಸೆ ನಮಸ್ಕಾರ ಕಿಯ, ಅವರಿಗೆ ನಮಸ್ಕಾರವನ್ನ ಮಾಡ್ತಾರೆ. और बोले ಮತ್ತೆ ಹೇಳ್ತಾರೆ, बैंस बहन, ಎಮ್ಮೆ ತಂಗಿ, हम लोग मकान बनाना चाहते हैं, ನಾವು ಮನೆಯನ್ನ ಕಟ್ಟಬೇಕು ಅನ್ಕೊಂಡಿದೀವಿ. आप बता सकती है कि कैसे बनाए जाए, ನೀವು ಹೇಳಕ್ಕಾಗತ್ತಾ ಯಾವ ರೀತಿಯಾಗಿ ಮನೆ ಕಟ್ಬೋದು ಅಂತ. हाथी ने बताया कि इतने मोटे और मजबूत गोले पेड़ों से काट लो जितने उसके पैर है. ಸೊ ಆನೆ ಹೇಳತ್ತೇನಂತಂದ್ರೆ, ಇತನೆ ಮೋಟೆ ಅಂದ್ರೆ ಎಷ್ಟು ದಪ್ಪಕ್ಕಾಗಿರುವಂತಹ ಶಕ್ತಿಶಾಲಿಯ ಗುಂಡಗಿರುವಂತಹ ಕಟ್ಟಿಗೆಯನ್ನು ಕಟ್ ಮಾಡಕ್ ಹೇಳ್ತು. ಜಿತನೆ ಉಸ್ಕೆ पैर है, ಅದರ ಕಾಲ್ ಹೇಗಿದೆಯೋ ಹಾಗೆ. सांप ने कहा है कि ಹಾವು ಹೇಳ್ತೇನಂತಂದ್ರೆ, ऐसे लंबी और पतली लकड़ियां काट लो, ಅಂದ್ರೆ ಉದ್ದಕ್ಕಿರುವಾಗಿರುವಂತಹ ತೆಳುವಾಗಿರುವಂತಹ ಕಟ್ಟಿಗೆಯನ್ನ ಕಟ್ ಮಾಡಕ್ ಹೇಳ್ತು. जैसा वह खुद है, ಅದು ಹೇಗೆ ಇದೆಯೋ ಹಾಗೆ ಕಟ್ ಮಾಡಕ್ ಹೇಳ್ತು. इसके आगे की बात ना हाथी बता पाया ना सांप, ಇದರ ಮುಂದಿನ ಮಾತು ಆನೆನೂ ಕೂಡ ಹೇಳಕ್ಕಾಗಿಲ್ಲ, ಹಾವು ಕೂಡ ಹೇಳಕ್ಕಾಗಿಲ್ಲ. ಬೇಚಾರೆ दोनों को रत्ती भर पता नहीं, ಪಾಪ ಇಬ್ರಿಗೂ ಕೂಡ ಏನು ಕೂಡ ಗೊತ್ತಿಲ್ಲಂತೆ ಅಂತ ಹೇಳ್ಬಿಟ್ಟು. बैंस ने दोनों दोस्तों को अपने बैंसे का पंजर दिखाया. बोली, जैसे इस पंजर में 4 पैरों पर हड्डियां पड़ी है, उसी तरह 4 मोटे गोले जमीन में गाड़ कर उन पर पतली और लंबी लकड़ियों से चप्पर का पंजर बना लो. ಅದು ಹೇಳತ್ತೇನಂತಂದ್ರೆ, ಬೈನ್ಸ್ನೆ ದೋನೋ ದೋಸ್ತೋಂಕು ಅಪ್ನೆ ಬೈನ್ಸೆ ಕ ಪಂಜರ್ ದಿಕ್ಕಾಯ. ಎಮ್ಮೆ ಏನ್ ಮಾಡತ್ತೆ, ತನ್ನ ಇಬ್ಬರು ಗೆಳೆಯರಿಗೆ ಅಲ್ಲಿ ಗಂಡು ಎಮ್ಮೆ ಮರಣವನ್ನಪ್ಪಿತ್ತಲ್ಲ ಅದರ ಅಸ್ಥಿ ಪಂಜರವನ್ನ ತೋರ್ಸತ್ತೆ. एक मिनट यहाँ पर दिखाती हूँ आप लोगों को. हाँ, यहाँ पर देख लीजिए, ये बैंस है, बैंस का पंजर है ये. यहाँ पर प्राणी, सभी प्राणी खा जाने के बाद वो इस तरह दिखाई पड़ता है. तो दिखाती है, इस तरह का पंजर को दिखाती है. हाँ, पंजर दिखाया, आ ರೀತಿಯ पंजरवನ್ನ ತೋರಿಸುತ್ತೆ. बोली ಹೇಳತ್ತೆ, जैसे इस पंजर में 4 पैरों पर हड्डियां पड़ी है, ಯಾವ ರೀತಿಯಾಗಿ ಈ ಪಂಜರದಲ್ಲಿ 4 पैरों पर ಅಂದ್ರೆ 4 ಕಾಲಿನ ಮೇಲೆ ಮೂಳೆ ಬಿದ್ದಿದೆಯಲ್ಲ ಅದೇ ತರ. उसी तरह 4 मोटे गोले जमीन में गाड़ कर, ಅದೇ ತರಹ 4 ದಪ್ಪಗಿರುವಂತಹ ಗುಂಡುಕಿರುವಂತಹ ಕಟ್ಟಿಗೆಯನ್ನ ನೀನೇನ್ ಮಾಡು, ಜಮೀನ್ ಮೇ ಗಾಡ್ಕರ್ ಅಂದ್ರೆ ಭೂಮಿಯ ಒಳಗಡೆ, ಅಂದ್ರೆ ಗುಂಡಿಯನ್ನ ತೋಡಿ ಭೂಮಿ ಒಳಗಡೆ ಗಾಡ್ಕರ್ ಅದನ್ನ ಇಡು, ಮತ್ತೆ ಅದನ್ನ ಮಣ್ಣಿನಿಂದ ಮುಚ್ಚಿಬಿಟ್ಟು, उन पर पतली और लंबी लकड़ियों से ಚಪ್ಪರ್ का पंजर बना लो. ಸೊ ಏನ್ ಮಾಡ್ಬೇಕು, ಅದ ನಂತರ ತೆಳುವಾಗಿ ಉದ್ದವಾಗಿರುವಂತಹ ಕಟ್ಟಿಗೆ ಮೇಲೆ ಅದ್ರ ಮೇಲೆ ಪಂಜರವನ್ನ ಮಾಡಬೇಕು. ಯಾವ ರೀತಿಯಾಗಿ ಇಲ್ಲಿ ಎಮ್ಮೆಯ ಅಸ್ಥಿ ಪಂಜರ ಕಾಣ್ತಿದೆಯಲ್ಲ ಆ ರೀತಿಯಾಗಿ ನೀವು ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಬೈನ್ಸ್ನೆ बताया. आगे देखेंगे. हाँ, बैंस देख लीजिए किस तरह क्या रहता है बैंस. तो यहाँ पर 4 लकड़ी है और उसके ऊपर उसका पंजर है. उसी तरह से मकान बनाने के लिए बैंस बताता है. ये भी बैंस का चित्र है. दोनों ने पूछा, ಇಬ್ರು ಕೇಳ್ತಾರೆ, इसके बाद क्या करना होगा, ಸರಿ ಇಷ್ಟ ಆದ್ಮೇಲೆ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. बैंस ने उत्तर दिया. ಸೊ ಎಮ್ಮೆ ಉತ್ತರ ಕೊಡತ್ತೆ, आगे की बात मैं नहीं जानती, ಮುಂದಿನ ಮಾತುಗಳು, ಮುಂದಿನ ವಿಷಯ, ಮುಂದಿನ ಹೇಗ್ ಮಾಡಬೇಕು ನನಗೆ ಗೊತ್ತಿಲ್ಲ. मुझे रत्ती भर पता नहीं, ನನಗೆ ಸ್ವಲ್ಪನೂ ಕೂಡ ಗೊತ್ತಿಲ್ಲ. यहाँ पर देख लीजिए अस्थि पंजर, बैंस का अस्थि पंजर कैसे है, उसी तरह का वे घर बना रहे हैं. ये सांप का जैसा पतली और लंबी लकड़ी है और हाथी जैसा बड़ा मजबूत गोला लकड़ी है
है ना। तो इस तरह वे बनाते हैं, मकान बनाते हैं। हाँ, अब मछली का चित्र देख लीजिए, कितना अच्छा है ना, पानी में है, कितनी सुंदर सा दिख रहा है। देख लिया मछली का चित्र। मछली का चित्र क्यों दिखा रही हूँ उसे मैं बाद में आपको बताती हूँ। अब तो कौन कौन से जानवर मिले? हाथी, सांप और बांस, तीनों हुआ। अब हम आगे जाएंगे। हाँ, तब दोनों दोस्त आगे बढ़े। रास्ते में एक तालाब मिला। तालाब में एक बहुत बड़ी मछली तैर रही थी। दोनों दोस्त वहीं ठहर गए। फिर दोनों ने मछली के पास जाकर नमस्कार किया और बोले, हम लोग मकान बनाना चाहते हैं। हाथी कहता है कि उसके पैरों जैसे मोटे और मजबूत लकड़ी के गोले पेड़ों से काट लो। सांप ने बताया कि जैसा वहां है वैसी पतली और लंबी लकड़ियां काट लो। बैल ने यहाँ दिखलाया दिया कि इन दोनों किस्म की लड़कियों को कैसे जमाया जाए। इसके आगे की बात उन लोगों में से किसी को पता नहीं, कोई रत्ती भर भी नहीं जानता। तो यहाँ पर देख लीजिए, तब दोनों दोस्त आगे बढ़े. ಸೊ ಅವಾಗ ಏನ್ ಮಾಡ್ತಾರೆ, ಇಬ್ರು ಗೆಳೆಯರು ಸರಿ ಅಂತ ಹೇಳ್ಬಿಟ್ಟು ಎಮ್ಮೆ ಜೊತೆ ಮಾತಾಡ್ಕೊಂಡು ಎಮ್ಮೆಯಿಂದ ಏನ್ ವಿಷಯಗಳು ಸಿಗತ್ತೋ ಅದನ್ನ ತಗೊಂಡು ಹೋಗ್ತಾ ಇರ್ತಾರೆ. ರಾಸ್ತೆ ಮೇ ಏಕ್ ತಾಲಾಬ್ ಮಿಲಾ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ಒಂದು ಕೊಳ ಸಿಗತ್ತೆ. ತಾಲಾಬ್ ಮೇ ಏಕ್ ಬಹುತ್ ಬಡಿ ಮछली ತೈರ್ ಥಿ. ಆ ಕೊಳದಲ್ಲಿ ಒಂದು ಬಹಳ ದೊಡ್ಡದಾದ ಮೀನು ಏನ್ ಮಾಡ್ತಿತ್ತು, ಈಜ್ತಾ ಇತ್ತು. ಅಭಿ मैंने दिखा दिया ना एक मछली को, हाँ इसलिए दिखा दिया, मछली तैर रही थी. ಆ ರೀತಿಯಾಗಿ ಮೀನು ಈಜ್ತಾ ಇತ್ತು. दोनों दोस्त वही ठहर गए, ಇಬ್ಬರು ಗೆಳೆಯರು ಅಲ್ಲೇ ಉಳ್ಕೊಂಡಿದ್ರಂತೆ. ಅಂದ್ರೆ ಅದು ನೋಡ್ಬಿಟ್ಟು ಅಲ್ಲೇ ನಿಂತು ಬಿಡ್ತಾರೆ. फिर दोनों ने मछली के पास जाकर नमस्कार किया. ಮತ್ತೆ ಇಬ್ರು ಗೆಳೆಯರು ಏನ್ ಮಾಡ್ತಾರೆ, ಮछली के पास जाकर ಮೀನಿನ ಬಳಿ ಹೋಗ್ಬಿಟ್ಟು ನಮಸ್ಕಾರ ಕಿಯಾ, ನಮಸ್ಕಾರವನ್ನ ಮಾಡ್ತಾರೆ. ಅವ್ರು ಬೋಲೆ ಮತ್ತೆ ಹೇಳ್ತಾರೆ, ಹಮ್ ಲೋಗ್ ಮಕಾನ್ ಬನಾನಾ ಚಾಹತೆ ಹೈ. ಸೊ ನಾವು ಮನೆಯನ್ನ ಕಟ್ಟಬೇಕು ಅಂತ ಅನ್ಕೊಂಡಿದ್ವಿ. ಹಾಥಿ कहता है कि उसके पैरों जैसे मोटे और मजबूत लकड़ी के ಗೋಲೆ ಪೇಡೋं से काट लो. ಆನೆ ಏನಂತ ಹೇಳ್ತಂತಂದ್ರೆ, ತನ್ನ ಕಾಲು ಹೇಗಿದೆಯಲ್ಲ ಗುಂಡಕ್ಕೆ ಶಕ್ತಿಯುತವಾಗಿ ಕಟ್ಟಿಗೆಯನ್ನ ಗುಂಡಗಿರುವಂತಹ ಮರದಿಂದ ಕಟ್ ಮಾಡಕ್ಕೆ ಹೇಳ್ತು. सांप ने बताया कि जैसा वहा है, ಹಾವು ಏನ್ ಹೇಳ್ತಂತಂದ್ರೆ ತಾನು ಹೇಗಿದೀನೋ ಹಾಗೆ, ವೈಸಿ ಪತ್ಲಿ ಆ ರೀತಿಯಾಗಿ ತೆಳುವಾಗಿರುವಂತಹ ಅವು ಲಂಬಿ ಲಕಡಿಯ ಕಾಟ್ಲು, ಏನಂತಂದ್ರೆ ಉದ್ದಕ್ಕಿರುವಂತಹ ಕಟ್ಟಿಗೆಯನ್ನ ಕಟ್ ಮಾಡಕ್ಕೆ ಹೇಳ್ತು. बैल ने यहाँ दिखला दिया कि इन दोनों किस्म की लकड़ियों को कैसे जमाया जाए. ಸೊ ಎಮ್ಮೆ ಏನ್ ತೋರಿಸ್ತು ಅಂತಂದ್ರೆ, ಇನ್ ದೋನೋ ಕಿಸ್ಮ್ ಕಿ ಲಕಡಿಯೋ ಅಂದ್ರೆ ಈ ರೀತಿಯಾಗಿ ಅಪರೂಪದ ಕಟ್ಟಿಗೆಗಳನ್ನ ಈ ರೀತಿಯಾಗಿ ಜೋಡ್ಸಾದ್ಮೇಲೆ ಅದನ್ನ ಹೆಂಗ್ ಅಂದ್ರೆ ಅವುಗಳನ್ನ ಹೆಂಗ್ ಜೋಡಿಸ್ಬೇಕು ಅಂತ ಹೇಳ್ತು. इसके आगे की बात उन लोगों में से किसी को पता नहीं. ಇದರ ಮುಂದಿನ ಮಾತು ಅವರಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲಂತೆ. कोई रत्ती भर भी नहीं जानता, ಯಾರಿಗೂ ಕೂಡ ಸ್ವಲ್ಪನೂ ಕೂಡ ಗೊತ್ತಿರಲಿಲ್ಲ ಅಂತೆ. मछली ने कहा, ಅದಕ್ಕೆ ಮೀನು ಹೇಳತ್ತೆ, आप लोग जरा मेरी पीठ की पट्टियां ध्यान से देख लो. ನೀವು ಸ್ವಲ್ಪ ನನ್ನ ಬೆನ್ನಿನ ಹಿಂದೆಗಡೆ ಇರುವಂತಹ ಪಟ್ಟಿಗಳನ್ನ ಗಮನದಲ್ಲಿ ಇಟ್ಕೊಂಡು ನೋಡಿ. ಫಿರ್ ಪೇಡೋ ಸೆ ಬಹುತ್ ಸಿ ಪತ್ತಿಯಾಂ ತೋಡ್ ಲೋ. ಸೊ ನನ್ನ ಬೆನ್ನಿನ ಹಿಂದೆಗಡೆ ಇರುವಂತಹ ಪಟ್ಟಿಗಳನ್ನ ಗಮನ ಇಟ್ಟು ನೋಡಿ. ಮತ್ತೆ ಮರಗಳಿಂದ ಬಹುತ್ ಸಿ ಪತ್ತಿಯಾಂ ತೋಡ್ ಲೋ, ಮರಗಳಿಂದ ಹಲವಾರು ಎಲೆಗಳನ್ನ ತುಂಡು ಮಾಡಿ. ಇನ್ ಪತ್ತಿಯೋಂಗೋ ಆ ಎಲೆಗಳನ್ನ ಚಪ್ಪರ್ ಪರ್ ಉಸಿ ತರಹ ಜಮಾದೋ, ಏನಂತಂದ್ರೆ ಆ ಎಲೆಗಳನ್ನ ಚಪ್ಪರದ ಮೇಲೆ ಹಾಕು. ಯಾವ ರೀತಿ ಅಂತಂದ್ರೆ, ಜೈಸಿ ಮೇರಿ ಪೀಠ್ ಪರ್ ಪಟ್ಟಿಯ, ಯಾವ ರೀತಿಯಾಗಿ ನನ್ನ ಬೆನ್ನ ಹಿಂದೆಗಡೆ
ಪಟ್ಟಿಗಳು ಹೇಗಿದೆಯೋ ಆ ರೀತಿಯಾಗಿ ಸೊ ನೀವು ಮಾಡಬೇಕಾಗತ್ತೆ. ಅದರಿಂದ ಗಮನವಿಟ್ಟು ನನ್ನ ಪಟ್ಟಿಗಳನ್ನ ನೋಡಿ ಅಂತ ಹೇಳ್ಬಿಟ್ಟು ಮೀನು ಹೇಳತ್ತೆ. आगे हाँ इसी तरह वो बोलता मछली बोलती है कि मेरे पीठ की पट्टियों को ध्यान रूप से देखकर वहां से पेड़ से ज्यादा पत्तियों को निकालकर इस तरह का छपने के लिए बताती है. आगे मछली की बात सुनकर दोस्तों की समझ में आ गया कि अब वे मकान बना सकते हैं. मकान बनाने का पूरा तरीका उन्हें मालूम हो गया. अब और कुछ जानने की जरूरत नहीं थी. दोनों दोस्त जंगल से लौटकर आए और एक जगह मकान बना लिया. यह दुनिया में आदमी के हाथों बना पहला मकान था. तो देख लीजिए, मछली की बात सुनकर ಮೀನಿನ ಮಾತನ್ನ ಕೇಳ್ಬಿಟ್ಟು दोस्तों की समझ में आ गया, ಗೆಳೆಯರಿಗೆ ಗೊತ್ತಾಯ್ತು ಏನಂತಂದ್ರೆ ಕಿ ಅವ್ವೆ ಮಕಾನ್ ಬನಾ ಸಕ್ತೆ, ಈಗ ಅವರು ಮನೆಯನ್ನ ಕಟ್ಬೋದು ಅಂತ ಅವರಿಗೆ ಗೊತ್ತಾಗತ್ತೆ. ಮಕಾನ್ ಬನಾನೆ ಕ ಪೂರಾ ತರೀಕಾ ಉನ್ಹೇ ಮಾಲೂಮ್ ಹೋ ಗಯಾ, ಮನೆಯನ್ನ ಕಟ್ಟುವಂತ ಸಂಪೂರ್ಣವಾದ ರೀತಿ ಅವರಿಗೆ ಗೊತ್ತಾಯ್ತು. ಅಬ್ ಅವ್ರ ಕುछ ಜಾನೆ ಕಿ ಜರೂರತ್ ನಹೀ ಥಿ, ಮತ್ತೆ ಅವರಿಗೆ ಇನ್ನು ಏನಾದ್ರು ತಿಳ್ಕೊಬೇಕನ್ನೋ ಅವಶ್ಯಕತೆನೂ ಕೂಡ ಇರಲಿಲ್ಲ, ಯಾಕಂದ್ರೆ ಎಲ್ಲ ಗೊತ್ತಾಯ್ತಲ್ವಾ. ದೋನೋ ದೋಸ್ತ್ ಇಬ್ರು ಗೆಳೆಯರು ಜಂಗಲ್ ಸೆ ಲೌಟ್ಕರ್ ಕಾಡಿನಿಂದ ಹೊರಟ್ಬಿಟ್ಟು ಆಯೆ ಬರ್ತಾರೆ. ಅವ್ರ ಏಕ್ ಜಗಹ ಮಕಾನ್ ಬನಾ ಲಿಯಾ, ಒಂದು ಜಾಗದಲ್ಲಿ ಅವರು ಮನೆಯನ್ನ ಕಟ್ತಾರೆ. ಯಹ ದುನಿಯಾ ಮೇ ಆದ್ಮಿ ಕೆ ಹಾಥೋ ಬನಾ ಪಹಲಾ ಮಕಾನ್, ಇದು ಜಗತ್ತಿನಲ್ಲಿ ಮನುಷ್ಯನ ಕೈಯಲ್ಲಿ ಕಟ್ಟಿರುವಂತಹ ಮೊದಲನೆಯ ಮನೆ ಆಗಿತ್ತು. ಏ ದುನಿಯಾ ಮೇ ಪಹಲಾ ಮಕಾನ್ ಕಾ चित्र है. देख लिया. सो किस तरह से बना लिए, तो हाथी के पाँवों जैसा, सांप के रूप जैसा और बैंस के पंजर जैसा और मछली के पीठ में जो रीति है उसी की जैसा बना लिया दुनिया में पहला ಮಕಾನ್. ಸೊ ಇದು ಜಗತ್ತಿನ ಮನುಷ್ಯನಿಂದ ಮಾಡಿರುವಂತಹ ಹಾಥೋ ಬನಾ ಪಹಲಾ ಮಕಾನ್ ಅಂತ, ಸೊ ಕೈಯಲ್ಲಿ ಮಾಡಿರುವಂತ ಮೊದಲನೆಯ ಮನೆ. आगे आइए. हाँ, ये भी आदिवासियों का मकान है. किस तरह है देख लीजिए, आदिवासियों का घर. और आगे ये भी आदिवासियों का घर है. अब हम आ गए हैं पाठ का आशय के बारे में. हाँ, देख लीजिए पाठ का आशय ಏನು ಇದರ उद्देश्य ಅಂತ ಹೇಳ್ಬಿಟ್ಟು. अनादि काल से मानव पशु पक्षियों से अपने परिसर और वातावरण से कुछ ना कुछ सीखता आ रहा है. चींटियों से गिरकर उठने का साहस सीखा है तो मुर्गी ने उसे सुबह जल्दी उठने की सीख दी है. इसी प्रकार विभिन्न पशु पक्षियों की ध्वनियों का अनुकरण करते करते उसने अपनी भाषा को समृद्ध बनाया है. प्रस्तुत कहानी में यही दिखाया गया है कि इंसान ने मकान बनाना भी पशु प्राणियों से सीखा. उसका सरल निरूपण इस कहानी में किया गया है. तो यहाँ पर देख लीजिए, अनादि काल से ಅಂದ್ರೆ ಆಗಿನ ಕಾಲದಿಂದಲೂ ಕೂಡ ಮಾನವ ಪಶು ಪಕ್ಷಿಗಳಿಂದ अपने परिसर और वातावरण से ತಮ್ಮ ಪರಿಸರ ಮತ್ತೆ ವಾತಾವರಣದಿಂದ कुछ ना कुछ सीखता रहा है, ಏನಾದರೂ ಸ್ವಲ್ಪ ಕಲಿತಾ ಬಂದಿದ್ದಾನೆ. ಚೀಂಟಿयों से गिरकर उठने का साहस सीखा है, ಏನಂತಂದ್ರೆ ಇರುವೆಗಳಿಂದ ಕೆಳಗಡೆ ಬಿದ್ದು ಎದ್ದೇಳುವಂತಹ ಸಾಹಸವನ್ನ ಕಲ್ತಿದ್ದಾನೆ. तो मुर्गी ने उसे सुबह जल्दी उठने की सीख दी है. ಮುರ್ಗಿ ಅಂತಂದ್ರೆ ಕೋಳಿ. ಸೊ ಮುಂಜ ಬೆಳಿಗ್ಗೆ ಎದ್ದ ತಕ್ಷಣ ಕೂಗಿದ ತಕ್ಷಣ ಹಾ ಬೆಳಗಾಯ್ತು ಎದ್ದೇಳ್ಬೇಕು ಅನ್ನೋದನ್ನು ಕೂಡ ನಾವು ಕಲ್ತಿದ್ದೀವಿ. इसी प्रकार विभिन्न पशु पक्षियों की ध्वनियों का, ಇದು ಮಾತ್ರ ಅಲ್ಲ, ಇದೇ ಪ್ರಕಾರ ವಿಭಿನ್ನವಾದ ಪ್ರಾಣಿ ಪಕ್ಷಿಗಳ ಧ್ವನಿಗಳಿಂದ ಅನುಕರಣವನ್ನ ಮಾಡ್ತಾ ಮಾಡ್ತಾ उसने अपनी भाषा को समृद्ध बनाया, ಅವರು ತಮ್ಮ ಭಾಷೆಯನ್ನ ಸಮೃದ್ಧವನ್ನಾಗಿ ಮಾಡಿದ್ದಾರೆ. ಪ್ರಸ್ತುತ ಕಹಾನಿ में यही दिखाया गया है कि, ಅಂದ್ರೆ ಪ್ರಸ್ತುತವಾಗಿರುವಂತ ಕಥೆಯಲ್ಲಿ ಇದನ್ನೇ ತೋರಿಸಿದರೆ ಏನಂತಂದ್ರೆ ಕಿ ಇನ್ಸಾನ್ ನೆ ಮಕಾನ್ ಬನಾನಾ ಬಿ
ಪಶು ಪ್ರಾಣಿಯೋ ಸೆ ಸೇಕ. ಸೊ ಏನ್ ತೋರಿಸಿದಾರೆ ಅಂತಂದ್ರೆ ಮನುಷ್ಯ ಮನೆಯನ್ನ ಮಾಡೋದನ್ನ ಪ್ರಾಣಿ ಅಂದ್ರೆ ಪಶು ಪ್ರಾಣಿಯೊಂಸೆ ಅಂದ್ರೆ ಪಶುಗಳು ಮತ್ತೆ ಪ್ರಾಣಿಗಳಿಂದ ಕಲ್ತಿದ್ದಾನೆ. उसका सरल निरूपण इस कहानी में किया गया. ಅವರನ್ನ ಸರಳ ನಿರೂಪಣೆ ಈ ಕಥೆಯಿಂದ ತೋರಿಸಲಾಗಿದೆ. ನೋಡಿದೀರಾ? ಸೊ ನಿಮಗೆ ಗೊತ್ತಾಗಿರ್ಬೇಕು. ಇದೇ ಕಾರಣಕ್ಕೆ ಈ ಉದ್ದೇಶಕ್ಕೋಸ್ಕರ ನಿಮಗೆ दुनिया में पहला मकान इस पाठ को दिए गए हैं. शायद आप लोगों को दुनिया में पहला मकान पाठ को समझ में आया होगा. इसी तरह से घर में अनुकरण वाचन करके और 2-3 बार पढ़ लीजिए और बाद में आपको समझ में आया होगा. समझ में आता है 2-3 बार पढ़ने से, एक बार नहीं 3 बार पढ़ना है. अच्छा ठीक है, अभी पाठ तो हुआ, अभ्यास की ओर जाएंगे हम. तैयार है? हाँ हाँ, आइए अभ्यास की ओर जाते हैं. अभ्यास. एक वाक्य में उत्तर लिखिए. पहले हम एक वाक्य में उत्तर लिख के देखेंगे. सिंघफो आदिवासी कहाँ रहते थे? अथवा सिंघफो आदिवासी कहाँ के निवासी थे? ये दोनों प्रश्न के लिए एक ही उत्तर है. ಅಂದ್ರೆ ಸಿಂಘಫೋ ಆದಿವಾಸಿಗಳು ಎಲ್ಲಿ ಇರ್ತಾ ಇದ್ರು, ಎಲ್ಲಿ ಅವರ ವಾಸಸ್ಥಾನ ಅಂತ ಹೇಳ್ಬಿಟ್ಟು. सिंघफो आदिवासी पूर्वोत्तर भारत में रहते थे. ಸಿಂಘಫೋ ಆದಿವಾಸಿಯವರು ಪೂರ್ವೋತ್ತರ ಭಾರತದಲ್ಲಿ ಇರ್ತಾ ಇದ್ರು. अब हम दूसरा प्रश्न देखेंगे. सबसे पहले आदमी को मकान बनाना किसने सिखाया? ಮೊದಲನೇ ಬಾರಿ ಮನುಷ್ಯನಿಗೆ ಮನೆಯನ್ನ ಕಟ್ಟೋದನ್ನ ಯಾರು ಕಲಿಸಿದ್ರು? बहुत से पशुओं ने आदमी को मकान बनाना सिखाया. ಸೊ ಏನಂತಂದ್ರೆ ಜಾಸ್ತಿ ಪ್ರಾಣಿಗಳು ಮನುಷ್ಯನನ್ನ ಮನೆ ಕಟ್ಟೋದನ್ನ ಕಲಿಸಿದ್ರು. बहुत से पशुओं ने, ಜಾಸ್ತಿ ಪಶುಗಳು ಸೊ ಮನುಷ್ಯನಿಗೆ ಮನೆಯನ್ನ ಯಾವ ರೀತಿಯಾಗಿ ಕಟ್ತಾರೆ ಅಂತ ಹೇಳಿಕೊಟ್ರು. अगला प्रश्न, तीसरा प्रश्न देख लीजिए. मकान के बारे में पूछताछ करने दोनों दोस्त कहाँ चल पड़े? मकान के बारे में पूछताछ करने दोनों दोस्त कहाँ चल पड़े. ಅಂದ್ರೆ ಮನೆಯ ಬಗ್ಗೆ ಕೇಳಕ್ಕೋಸ್ಕರ ಇಬ್ಬರು ಗೆಳೆಯರು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. दोनों दोस्त कहाँ चल पड़े? मकान के बारे में पूछताछ करने दोनों दोस्त जंगल की ओर चल पड़े. ಎಲ್ಲಿಗೆ ಹೋಗ್ತಾರೆ? ಇಬ್ಬರು ಗೆಳೆಯರು ಕಾಡಿನ ಬಳಿ ಹೋಗ್ತಾರೆ. आगे. दोस्तों की मुलाकात सबसे पहले किससे हुई? प्रश्न और एक बार दोबारा पढ़ लेती हूँ. दोस्तों की मुलाकात सबसे पहले किससे हुई? ಗೆಳೆಯರ ಭೇಟಿ ಮೊದಲನೇ ಬಾರಿಗೆ ಯಾರ ಜೊತೆ ಆಯಿತು? सबसे पहले दोस्तों की मुलाकात हाथी से हुई. ಸೊ ಮೊದಲನೇ ಬಾರಿ ಗೆಳೆಯರ ಭೇಟಿ ಯಾರ ಜೊತೆ ಆಯಿತು? ಆನೆಯ ಜೊತೆ ಆಯಿತು. किससे साथ हुई? हाथी से हुई, ಆನೆಯ ಜೊತೆ ಆಯಿತು. अब अगला प्रश्न है. दोस्तों ने क्या तय किया? दोस्तों ने क्या तय किया? ಸೊ ಗೆಳೆಯರು ಏನು ನಿಶ್ಚಯವನ್ನ ಮಾಡ್ತಾರೆ? कौन? किंद्रुलाली और किंचा लालिता दोनों मिलकर क्या तय किया? दोस्तों ने तय किया था कि वे भी मकान बनाएंगे. ಸೊ ಗೆಳೆಯರು ನಿಶ್ಚಯವನ್ನ ಮಾಡಿದ್ರು, ಅವರು ಕೂಡ ಮನೆಯನ್ನ ಕಟ್ಟಬೇಕು ಅಂತ. ತೈ ಕಿಯಾ ಥಾ ಕಿ ನಿರ್ಧಾರ ಮಾಡ್ತಾರೆ. ಏನಂತಂದ್ರೆ ಅವರು ಕೂಡ ಮನೆಯನ್ನ ಕಟ್ಟಬೇಕು ಅಂತ ನಿರ್ಧಾರವನ್ನ ಮಾಡ್ತಾರೆ. अब हम आगे जाएंगे. हाँ, अभी आ गया अगला प्रश्न. हाथी से उत्तर पाकर दोस्त किससे मिले? हाथी से उत्तर पाकर दोस्त किससे मिले? ಆನೆಯ ಬಳಿ ಉತ್ತರವನ್ನ ಪಡೆದು ಗೆಳೆಯರು ಮತ್ತೆ ಯಾರನ್ನ ಭೇಟಿ ಮಾಡ್ತಾರೆ? हाथी से उत्तर पाने के बाद दोस्त शाम से मिले. ಹಾಥಿ ಸೆ ಅಂದ್ರೆ ಆನೆಯಿಂದ ಉತ್ತರವನ್ನ ಪಡೆದ ನಂತರ ಗೆಳೆಯರು ಯಾರನ್ನ ಭೇಟಿ ಮಾಡ್ತಾರೆ? ಹಾವನ್ನ ಭೇಟಿ ಮಾಡ್ತಾರೆ. ದೋಸ್ತ್ ಶಾಮ್ ಸೆ ಮೇಲೆ ಹಾವನ್ನು ಭೇಟಿ ಮಾಡ್ತಾರೆ. ಅಗ್ಲಾ प्रश्न 7. सब जानवरों की बातें सुनकर दोस्तों ने क्या किया?
सब जानवरों की बातें सुनकर दोस्तों ने क्या किया, ಎಲ್ಲರೂ ಪ್ರಾಣಿಗಳ ಮಾತನ್ನ ಕೇಳ್ಬಿಟ್ಟು ಸುನ್ಕರ್ ಗೆಳೆಯರು ಏನು ಮಾಡುತ್ತಾರೆ ಅಂತ ಹೇಳ್ಬಿಟ್ಟು ಇದರ उत्तरवನ್ನ अगले कक्षा में हम देखेंगे।